ಮತ್ತೇನವಾ ಸೋನಿ, ನಿಮ್ಮ ಊರ್ ಕಡೆ ಸಮಾಚಾರ? ನಿಮ್ಮ ನಾದ್ನಿ ಅತ್ತಿ ಎಲ್ಲರೂ ಆರಾಮಿದ್ದಾರ? ಎಲ್ಲರೂ ಆರಾಮಿದ್ದಾರ ನೋಡಕ್ಕ. ಏನು ಬಾರೆ ಬಾರೆ ಟೂರ್ ಮಾಡ್ತೀರಿ ಬಿಡ, ವರ್ಷ ಹೋಗ್ತಿರಲ್ಲ ನೀವು? ವರ್ಷ ಹೋಗ್ತೀವ. ಏನದ ಬಿಡ ಅಕ್ಕ, ವರ್ಷ ಪೂರ್ತಿ ದುಡ್ದಿರ್ತೀವಿ, ಮತ್ತು ವರ್ಷದಾಗ ಒಂದು 4-5 ದಿನಾರ ನಮಗೋಸ್ಕರ ಟೈಮ್ ಕೊಡ್ಬೇಕಿಲ್ಲ. ಹಾಗಾಗಿ ನಾ ಹೇಳ್ಬಿಟ್ಟು ನಮ್ಮ ಮನೆಯವ್ರಿಗೆ ಕಂಪಲ್ಸರಿ ವರ್ಷಕ್ಕೊಮ್ಮೆ ಎಲ್ಲಾರ ಟೂರ್ ಪ್ಲ್ಯಾನ್ ಮಾಡಲೇಬೇಕಂತೇಳಿ. ಹಾಗಾಗಿ ಎಲ್ಲ ಕಡೆ ಹೋಗಿರ್ತೀವಿ. ಹೋಗ್ತಿ ಮತ್ತೆ ಹೋಗ್ಲಾರ್ದ ಏನು ಮಾಡ್ತಿದ್ದಿ? ಗಂಡನ ಕೈಯಾಗಿ ಹಿಡ್ಕೊಂಡಿದ್ದಿ. ನೀನು ನೋಡಿದ್ರೆ ಗೊತ್ತಾಗ್ತದ ಹೆಂಗಾಗಿ ನೋಡು ಹೂವು ಹಡ್ದವ. ಹೋಗ್ಬಿಡವ, ಹಂಗೆ ವರ್ಷ ಹೋಗ್ಬೇಕು ಅಂದ್ರೆ ಚಲೋ ಚೇಂಜ್ ಅನ್ನಂಗೆ ಅನಿಸ್ತದ. ಆಮೇಲೆ ರಾಮು ಕಾಕನ ಮಗಳಿಗೆ ಮದುವೆ ಮಾಡಿಕೊಟ್ರಲ್ಲ, ಅದು ಗಂಡನ ಮನೆ ಭಾರಿ ಅದ ನೋಡ. ನೀನು ದೊಡ್ಡ ಮನೆತನ ಅಂತವಾ, ಗಂಡನ ಭಾರಿ ಒಳ್ಳೆವಿದ್ದಾನಂತ, ಎಷ್ಟು ಫ್ರೀಡಮ್ ಬಿಟ್ಟಾನ ಆಕೆಗೆ. ಅದೇ ಹೇಳಿಕತ್ತಿದ್ದ ಮನೆ ಕಾಕ, ಭಾರಿ ಚಲೋ ಆಯ್ತವಾ ಅಂತೇಳಿ. ಹೌದೌದು, ಅವರು ಗಂಡನ ಮನೆಯವ್ರು ಭಾಳ ಶ್ರೀಮಂತ ಇದ್ದಾರಂತ. ಆಮೇಲೆ ಹುಡುಗನು ಭಾಳ ಆ್ಯಕ್ಟಿವ್ ಇದ್ದಾನಂತವ. ಅವನಿಗೂ ಹಿಂಗೆ ಅಲ್ಲೇ ಇಲ್ಲೇ ಹೋಗೋದೆಲ್ಲ ಭಾಳ ಇಷ್ಟ ಅಂತ. ಮೊನ್ನೆ ಹನಿಮೂನ್ಗೆ ಹೋಗಿದ್ರಲ್ಲ ಅವರು. ನಾನೇನ ಅಲ್ಲ, ಮದುವೆ ಫಿಕ್ಸ್ ಆದ್ಗನೆ ಮದುವೆಗಿಂತ ಮೊದಲ ಬುಕ್ ಮಾಡ್ಯಾರಂತ ಅವ್ರು ಫಾರೇನ್ಗೆ. ನನಗೆ ಕೇಳಿ ಅಗಾಧ ಅನಿಸ್ತವ. ಮೊನ್ನೆ ಹೋಗಿ ಬಂದ್ರಲ್ಲ ಬೇರೆ ದೇಶಕ್ಕೆ ಹನಿಮೂನ್ಗೆ ಅಂತೇಳಿ, ಎಷ್ಟು ಎಂಜಾಯ್ ಮಾಡ್ತಾರೆ ನೋಡುವ ಅಂತೀನಿ ನಾನು. ಈಗ ನೋಡ್ದೆ ಚಲೋ ಅವ್ವ. ಏನವ ನಮ್ಮ ಕಾಲಕ್ಕಂತವೆಲ್ಲ ಏನು ಇದ್ದಿದ್ದಿಲ್ಲ. ಆಮೇಲೆ ಆಕೆ ಎಲ್ಲ ಥರ ಡ್ರೆಸ್ ಹಾಕ್ತಾಳೆ ನೋಡಕ್ಕೆ. ಶಾರ್ಟ್ಸ್, ಮಿಡಿ, ಜೀನ್ಸ್ ಎಲ್ಲ ಹಾಕ್ತಾಳೆ. ನಾನೇ ಏನೋ ಕಡಿಮೆ ಏನೂ ಹಾಕಂಗಿಲ್ಲ. ಇವ ನೀನು ಮನ ತೋಳಿಲ್ಲ ಜಂಪರ್ನೇ ಹಾಕೊಂಬಂದಿಯಲ್ಲ ತಾಯಿ, ಏನೋ ಏನು ಉಳ್ದದು? ಬಟ್ಟಿಲ್ಲದ ಹಂಗೆ ತಿರುಗಾಡ್ಬಿಟ್ರೆ ಸುಮ್ಮ ಚಲೋ ಆಗ್ತದ. ಅಲ್ಲಲ್ಲ, ಹಿಂಗೆ ಹೇರ್ ಸ್ಟೈಲ್ ಮಾಡಿಸ್ಕೊಂಡಿಲ್ಲ, ನಿಮ್ಮ ಮನೆಯವ್ರು ಬೈಲಿಲ್ಲ ನಿನಗೆ? ಇಲ್ಲವ, ಅವ್ರು ಬೈಯಲ್ಲ ಹಂಗೆಲ್ಲ. ಅವ್ರಿಗೂ ಇಷ್ಟನೇ ಹಿಂಗೆ ಮಾಡ್ಕೊಳ್ಳೋದು. ಕೂದಲು ಭಾಳ ಹುಚ್ಚಲಿಕತ್ತಿದ್ವು, ಹಂಗಾಗಿ ಕಟ್ ಮಾಡಿಸ್ಕೊಂಡ್ಬಿಟ್ಟೆ. ಚಂದ ಆಗ್ಯದ ಇಲ್ಲ? ಮಸ್ತ್ ಆಗ್ಯದ. ಸಣ್ಣ ಹುಡುಗರ ಮುಖ ಕಣ್ಣಂಗೆ ಕಾಣಿಸ್ಲಿಕ್ಕತ್ತದ, ಅದಕ್ಕೆ ಅಂತೀನಿ. ಕೂದಲ ಕತ್ತರಿಸ್ಕೊಂಡ್ರೆ ಸಣ್ಣ ಹುಡುಗರ ಮುಖ ಕಣ್ಣಂಗೆ ಕಾಣ್ತದನ. ಏನು ಸೇ ಮಾಡ್ತಾವನೆ ಇಂಥವಿದ್ರೆ ಏನು ಮಾಡ್ಬೇಕು ಹೆಂಗಸರು? ಅಷ್ಟು ಇಲ್ಲಿ ಮಾತಾಡ್ಲಿಕತ್ತೀವಲ್ಲ, ನಮ್ಮ ಅತ್ತಿ ಮುಖ ನೋಡಿ ಹೆಂಗಾಗ್ಯದಂತ. ಹೋಗ್ಲಿ ಬಿಡ, ಇವ ಹೆಂಗ್ಯಾಕೆ ಮುಖ ಮಾಡಲ್ದಕ್ಕ ಕಡೆ. ನೀನೇನು ನೋಡಿದಿಲ್ಲ ಹೆಂಗಾಗಿತ್ತು ಜಗಳ? ಏನರ ಅಂದ್ಕನೆ ಏನರ ತಪ್ಪು ತಿಳ್ಕೊತಾಳವ, ಬರೀ ಅಪಾರ್ಥನೆ ತಿಳ್ಕೊಂಡು ಏನಾರ ಮಾಡ್ತಾಳಲ್ಲ, ಅದಕ್ಕೆ ಸಿಟ್ಟು ಬರ್ತದೆ. 2 ದಿನ ಬಂದಾಕಿ ನಿನಗೆ ಹಿಂಗೆ ಅನಿಸ್ತದ, ಸಿಟ್ಟು ಬರ್ತದಂತೆ ಸೋನಿ. ನಾ ಹೆಂಗಿರ್ಬೇಕು ಆಕಿನ ಜೊತೆ ಹೇಳಿ ನೋಡಮ್ಮ? ಗಟ್ಟಿವಾಕನಿ ಇರೋದಂಗ. ಅಲ್ಲ, ಏನು ಮಾತಾಡಿದ್ರೆ ತಪ್ಪು ತಿಳ್ಕೊಳ್ಳೋದಂದ್ರಿ ನಾ ತೀರಾ ಹಿಂಗೆ ಮಾಡ್ತಾಳೆ ನೋಡ. ನೀನು ಏನಂದ್ರೂ ಅದಕ್ಕೊಂದು ಅಪಾರ್ಥ ತಿಳ್ಕೊಂಡ ಬಿಡ್ತಾಳ, ಅದಕ್ಕೊಂದು ಹೆಸರು ಇಟ್ಟ ಬಿಡ್ತಾಳ. ನಮ್ಮ ಅತ್ತೆ ಒಂದು ಹಂಗಿಲ್ಲ ನೋಡಕ್ಕ, ಏನೇನೋ ಅನ್ನಂಗಿಲ್ವ. ಏನಾರ ಮಾಡ್ರಿ ಏನಾರ ಬಿಡ್ರಿ ನೀವು, ನಮ್ದ್ರೊಳಗೆ ಎದುರಾಗೂ ಭಾಗನೇ ವಹಿಸಂಗಿಲ್ಲ ಅವರು. ಕರೆಕ್ಟ್ ಟೈಮ್ ಊಟಕ್ಕೊಂದು ಹಾಕಿದ್ರೆ ಸಾಕು ನೋಡಿ, ಸುಮ್ಮನೆ ಕೂತ್ ಬಿಡ್ತಾರವ. ಅದೊಂದು ನನಗೆ ಭಾಳ ಇಷ್ಟ ಆಗ್ತದೆ. ಕರೆವಾ, ನಿಮ್ಮ ಅತ್ತಿ ಭಾಳ ಒಳ್ಳೆಕಿದ್ದಾಳ, ದೇವ್ರಂತಕಿ. ಎಲ್ಲರಿಗೂ ಅಂತ ಅತ್ತಿ ಸಿಗ್ಬೇಕಲ್ಲವ, ಪುಣ್ಯ ಮಾಡಿದವ್ರಿಗೆ ಅಷ್ಟೇ ಸಿಗ್ತಾರನಂತೀನಿ. ಹೆಂಗೆ ಮಾತಾಡ್ತಾ ನೋಡು, ಗುಜು 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 ಗುಜು. ನನಗೆ ಕೇಳಿಸ್ಬಾರ್ದು ಅಂತೇಳಿ ಹೆಂಗೆ ಮಾತಾಡ್ಲಿಕತ್ತಾರ. ಒಂದರ ಸಂಸಾರ ಸುದ್ದಿ ಮಾತಾಡ್ತಾರ, ಬರೀ ಬಾತಿಗೆ ಬರಲಾರ್ದು ಮಾತನೇ. ಆಕೆ ಅಂತ ಡ್ರೆಸ್ ಹಾಕೊಂಡ್ಲು, ಈಕಿ ಕೂದಲ ಕತ್ತರಿಸ್ಕೊಂಡ್ಲು, ಆಕೆ ಹಂಗೆ ಈಕಿ ಹಿಂಗೆ. ಏನಿವ ಆಮೇಲೆ ನಮ್ಮ ಮನೆಗೆ ಬರೋ ಮುಂದಾಗ ಹಂಗೆ ಬರಬಾರ್ಲಿ. ಇನ್ನೊಂದ್ಸಲ ಸ್ಲೀವ್ಲೆಸ್ ಬ್ಲೌಸ್ ಹಾಕೊಂಡು ನಿನ್ನೆ ಬಳಿ ಇಲ್ಲಾರ್ದ ಬಂದುಬಿಟ್ಟಿವ ಹಂಗೆ. ಅದಕ್ಕೆ ನಾ ಕೊಟ್ಟೆ ನಿನ್ನೆ. ಹಂಗೆ ಬರಬೇಡ, ಇವಕ್ಕೆ ಇಷ್ಟ ಆಗಂಗಿಲ್ಲ. ಹೌದಾ, ನನಗೆ ಗೊತ್ತಾಗ್ಲಿಲ್ವಾ? ಇನ್ನೊಂದ್ಸಲ ಹಂಗೆ ಮಾಡಲ್ತಾವ. ಸುಂದರಿ, ಕೆಲಸ ಎಲ್ಲ ಮುಗ್ದದ? ಏನದು ಗುಜು 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 ಮಾತಾಡ್ಕೊತ ಕೂಡುದು? ಎಷ್ಟೊತ್ತಾಯ್ತು? ಏನು ಸುದ್ದಿ? ನಿಮ್ಮ ಒಂದು ತಾಸು ಆಯ್ತವ ಕೂತು. ಹಾಗಾದ್ರೆ ಎಲ್ಲ ಕೆಲಸ ಅಡಿಗೆ ಬಟ್ಟೆ ಆಗ್ಯಾವ, ಇನ್ನೊಂದು 4 ಬಾಂಡೆ ಅವಷ್ಟೇ, ಆಮೇಲೆ ತಿಕ್ಕಿದ್ರಾಯ್ತಂತ. ಅಲ್ಲ, ಬಾಂಡೆ ಒಂದು ತಿಕ್ಕಿ ಬರ್ಬೇಕಿಲ್ಲ? ಹಂಗೆ ಕೆಲಸ ಇಟ್ಕೊಂಡು ಹೆಂಗಾರ ಕೂಡ್ತೀರಿ ನೀವು ಹೆಣ್ಮಕ್ಳು ಅಂದಿಂದ? ಅಷ್ಟು ಒಗತ್ತೆಯಿಂದ ಎಲ್ಲ ಕೆಲಸ ಮುಗಿಸಿ ಆಮೇಲೆ ಬೇಕಂದ್ರೆ ಸ್ವಲ್ಪ ಹೊತ್ತು ಕೂಡ್ಬೇಕವ. ಅರ್ಧಂಬರ್ಧ ಕೆಲಸ ಮಾಡಿ ಬಂದು ಹಿಂಗೆ ಕೂಡುದು ನನಗೇನು ಸರಿ ಅನ್ಸಂಗಿಲ್ಲ ಬಿಡವ ತಾಯಿ. ಹಂಗೇನಿಲ್ರಿ, ಯಾವಾಗಾದ್ರೂ ನಾವೇ ಮಾಡೋರಲ್ರಿ. ಬಡ ಬಡ ನಾ ಅಡುಗೆ ಮಾಡಿದೆ, ಆಕೆ ಬಟ್ಟೆ ಹೋಗೋದು, ಹಂಗಾಗಿ ಜಲ್ದಿ ಕೆಲಸ ಆಯಿತು. ಇವ್ರು ಬರ್ತಾನ ಸ್ವಲ್ಪ ಹೊತ್ತು ಕೂತ್ರಾಯ್ತಂತ ಕೂತೀವಿ. ಆಮೇಲೆ ಬಾಂಡೆ ತಿಕ್ತೀವಿ ತಗೋರಿ 4 ಗಂಟೆಗೆ ಊಟ ಆಗಿಂದ. ಏನಾರ ಮಾಡ್ರವ ಯಾವಾಗ ನಮ್ಮ ಮಾತು ಕೇಳಿರಿ ನೀವು? ನಿಮ್ಮ ಮನ್ಸಿಗೆ ಏನು ಬರ್ತದೋ ಅದನ್ನೇ ಮಾಡೋರು ನೀವು. ನಾವೆಲ್ಲ ಆಮೇಲೆ ತಿಕ್ತೀವಲ್ರಿ. ಏನು ನಿಮ್ಗೊಂದು ಕಪ್ ಚಹಾ ಮಾಡ್ಕೊಳ್ಳೆ? ಚಾ? ಅಲ್ಲ, ಈಗ ಊಟ ಟೈಮ್ನಾಗ ಚಹಾ ಕುಡಿ ಅಂತೀಯಲ್ಲ, ಏನಂದ್ರೆ ಊಟ ಮಾಡ್ಬಿಡನಿಕೇನು? ಹೌದಾ ಹುಲಿಯ, ಹಿಂಗಿರ್ಬೇಕನ್ನಕ್ಕೆ ನಾ ತಪ್ಪು ತಿಳ್ಕೊಳ್ಳೋದ್ರಾಗ 1 ನಂಬರ್ ಇದ್ದಾವೆ ನೋಡಕ್ಕ ನಿಮ್ಮ ಅತ್ತಿ. ಅಲ್ಲ, ಚಹಾ ಮಾಡ್ಕೊಳ್ಳಿ ಅನ್ನೋದನ್ನು ತಪ್ಪು ಅಂದ್ರೆ ಭಾರಿ ಆಯ್ತು ಬಿಡಿದು. ಹಂಗಲ್ರಿ, ಊಟ ಮಾಡ್ರಿ, ನಿಮ್ಗೆ ಯಾರು ಬೇಡ ಅಂತಾರ? ಬಳತ್ತಾಯ್ತಲ್ಲ ಕೂತು, ಇನ್ನೂ 1 ತಾಸು ಲೇಟ್ ಆಗ್ತದೆ ಊಟ ಮಾಡೋದು, ಅದಕ್ಕೆ 1 ಕಪ್ ಚಹಾ ಮಾಡ್ಕೊಳ್ಳೇನವ ಅಂತ ಕೇಳಿದೆ. ಹಿಂಗೆ ಸುಮ್ ಕೂತಿದ್ರಲ್ಲ ಅದಕ್ಕೆ ಕೇಳೀನಿ. ತಪ್ಪನು? ಸುಮ್ ಕೂತಿರಲ್ಲ ಅಂದ್ರೆ ಕೆಲಸ ಹಚ್ಚು, ಏನಾರ ಮಾಡ್ತೀನಿ. ನಾ ಹಿಂಗೆ ಸುಮ್ ಕೂಡೋದು ನಿನ್ನ ಕಣ್ಣಿಲ್ಲೇ ನೋಡೋದಾಗವಲ್ ನೋಡು, ಅದಕ್ಕೆ ಹಿಂಗೆ ಅಂತಿದ್ ನೀನು. ಯವ್ವ ತಾಯಿ, ನಿನ್ನ ಜೊತೆ ಯಾರು ಮಾತಾಡ್ತಾರ ತಾಯಿ? ನಿನಗೆ ಚಹಾ ಮಾಡ್ಕೊಳ್ಳೇನಂತ ಕೇಳಿದ್ನ, ನಾನು ತೊಗೊಂಡು ನಾನೇ ಹೊಡ್ಕೋಬೇಕು. ನೋಡು ಹೆಂಗೆ ಕ್ವಶನ್ದಾಗ ಮಾತಾಡ್ತಾಳ. ನಿಮ್ಮ ತಂಗಿ ಬಂದ ಅಂತೇಳಿ ಗಮಜಿಗೆದ್ದೀಯನ ಮಗಳ? ಅಯ್ಯಯ್ಯೋ ಅತ್ತಿಯವರೇ, ಹಂಗೇನಿಲ್ರಿ. ಮಾತಾಡುವಾಗ ಒಂದೊಂದು ಮಾತು ಹಂಗೆ ಬರ್ತಾವ, ಹಂಗೇನು ತಪ್ಪು ತಿಳ್ಕೊಳಿಕ್ ಹೋಗ್ಬೇಡ್ರಿ. ನಿಮ್ಗೆ ರೀ ಅಂತಾನೆ ಕರಿತೀನಿ, ಅತ್ತಿಯವರೇ. ಹೆಂಗೆ ಮಾತಾಡ್ತದ ನೋಡು. ಒಂದೊಂದ್ಸಲ ಅತಿ ಮಾಡ್ತೀವ ಸುಂದ್ರಿ, ಯಾಕನೆ? ಮತ್ತು ನಿಮ್ಮಂತ ಅತ್ತಿದೇವರಿದ್ರ ನಾವು ಅತಿನೇ ಮಾಡ್ಬೇಕಾಗ್ತದ. ಏನು ನಡ್ಸಿರವಾ? ಕೆಲಸ ಆಗ್ಯದ ಎಲ್ಲ? ಕೆಲಸ ಆಗ್ಯದ ನೋಡಿ ಸರಳಕ್ಕ. ನಿಮ್ಮದು ಆಗ್ಯದ? ನಮ್ಮದು ಆಗ್ಯದವ. ಆರಾಮಿದ್ದೀರಿ ಯಾಕ? ನೀ ಯಾವಾಗ ಬಂದಿ? ಆರಾಮಿದ್ದೀವಿ ನೋಡು. ನಾ ಮೊನ್ನೆನೇ ಬಂದೀನಿ ಅಕ್ಕ.
ಏನಂತೀವ ಮೌಶಿ, ನಾಷ್ಟ ಆಗ್ಯದ? ಆಗ್ಯದ ನೋಡ ಸರಳ. ಬಾ, ಇಷ್ಟು ದಿನ ಯಾಕೆ ಬಂದಿಲ್ಲಲ್ಲ ಕೊಡಿ. ನಾ ಬಂದು ಎಷ್ಟು ದಿನ ಆಯ್ತು. ಅದೇ ಅನ್ಕೊಳಿಕತ್ತೀನಿ, ಯಾಕೆ ಸರಳ ಬರೋವಳು ಸರಳ ಬರೋವಳು ಅಂತೇಳಿ. ಬರ್ಬೇಕಿಲ್ಲ? ಏನಿನ ಮೌಶಿ ಬಂದಾಳ, ಮಾತಾಡ್ಸ್ಲಿಕ್ಕೆ ಬರ್ಬೇಕನ್ನೋದು ಬೇಡ ನಿನಗೊಂಚೂರು. ಬಾ ಕೂಡ್ ಬಾ. ಇಲ್ಲವಾ ಮೌಶಿ, ಆಗ ಒಂದೆರಡು ದಿನ ಊರಿಗೆ ಹೋಗಿದ್ದೆ. ಆಮೇಲೆ ಹಬ್ಬದ ಗದ್ಲ ಕೆಲಸ ಅದು ಹಂಗಾಗಿ ಬರ್ಲಿಕ್ಕಾಗಿಲ್ಲ. ನೀ ಬಂದಿದ್ದು ಗೊತ್ತಿಲ್ಲ ಬಿಡ ನನಗೆ. ಹಾಗಳೇ ಗುಂಡಣ್ಣ ಭೇಟಿಯಾಗಿದ್ದ, ಅವ ಹೇಳ್ದ ಅವು ಬಂದಾಳ ಅಂತೇಳಿ. ಅದಕ್ಕೆ ಮಾತಾಡ್ಸ್ಕೊಂಡು ಹೋದ್ರಾಯ್ತು ಅಂತೇಳಿ ಬಂದೆ. ಆರಾಮಿದ್ದೀಲ್ಲ? ಏನು ಆರಾಮ್ ಬಿಡ ಸರಳ, ಆರಾಮ್ ಅನ್ಕೋತ ಹೋಗ್ಬಿಡುದು. ನೋಡಿ ಇವಳಿಗೆ ಏನಾಗಿರ್ಬೇಕು, ತಿನ್ನೋದು ತಿಂತಾಳ, ಉಣ್ಣೋದು ಉಣ್ತಾಳ, ಮತ್ತಿಂತ ಮಾತಾಡೋದು ಮೇಲೆ. ಅವ್ರ ಕಡೆ ಅವ್ರು ಬಂದ್ರಿಲ್ಲ, ಹಿಂಗೆ ನೆಳ್ಳದು ಬಿಡಂಗೆ ಇಲ್ಲ ಒಟ್ಟ. ಹೋಗ್ಲಿ ಬಿಡಾಕ, ಆಕೆ ಏನಾರು ಹೇಳಾಕ ನೀವು ಒಟ್ಟ ತಲೆನೇ ಕೆಡ್ಸ್ಕೊಬೇಡ ಅದ್ರ ಬಗ್ಗೆ.